salute to the national flag and the national anthem will be played by the police band. ಮಾನ್ಯ ಮುಖ್ಯಮಂತ್ರಿಗಳಿಂದ ಧ್ವಜಾರೋಹಣ, ರಾಷ್ಟ್ರಧ್ವಜಕ್ಕೆ ನಮನ, ಪೊಲೀಸ್ ಬ್ಯಾಂಡ್ ತಂಡದವರಿಂದ ರಾಷ್ಟ್ರಗೀತೆ. ರಾಷ್ಟ್ರೀಯ ಸಲಾಮಿ ದೇಗೋ ಸಲಾಮಿ Ladies and gentlemen, in a few moments from now, the parade commander will request the Honorable Chief Minister to receive the Guard of Honor in an open jeep in a few seconds from now. ಮಾನ್ಯರೇ, ಕವಾಯತಿನಲ್ಲಿ 30 ತುಕಡಿಗಳು ಹಾಗೂ ಬ್ಯಾಂಡ್ ತಮ್ಮ ಪರಿವೀಕ್ಷಣೆಗೆ ಸನ್ನದ್ಧವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳನ್ನ ಗೌರವ ರಕ್ಷೆ ವಿನಂತಿಯನ್ನು ಸಲ್ಲಿಸಿದ್ದಾರೆ. ಗೌರವ ರಕ್ಷೆ ಸ್ವೀಕರಿಸಲಿಕ್ಕಾಗಿ ತೆರೆದ ಜೀಪಿನಲ್ಲಿ ತೆರಳುತ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್. Well, ladies and gentlemen, the Honorable Chief Minister Shri D.K. Shivkumar has boarded the open jeep to view the parade. And now is an opportunity for all of us to say Happy Independence Day to the Honorable CM, exchanging greetings with the Honorable CM. Indeed, we are all lucky to be a part of the celebrations here. ನಾವು ನೋಡ್ತಾ ಇದ್ದೀವಿ ಕಾಲ ಹೇಗೆ ಬದಲಾಗುತ್ತೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್. ಕಳೆದ ಬಾರಿ ಸಿದ್ದರಾಮಯ್ಯನವರು ಧ್ವಜಾರೋಹಣ ಮಾಡಿದರು. ಈ ಬಾರಿ ಅವಕಾಶ ಸಿಕ್ಕಿರುವಂಥದ್ದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ. ತೆರೆದ ಜೀಪ್ನಲ್ಲಿ, ಓಪನ್ ಜೀಪ್ನಲ್ಲಿ ಮುಖ್ಯಮಂತ್ರಿ ಸುತ್ತ ಹಾಕ್ತಾ ಇದ್ದಾರೆ. ಗೌರವ ವಂದನೆಯನ್ನು ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ. ಮಾಣಿಕ್ ಷಾ ಪರೇಡ್ ಮೈದಾನದಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಕಡೆಗೆ ಕೃಷ್ಣ ಭೈರೇಗೌಡರಿದ್ದಾರೆ, ಜೊತೆಗೆ MLC ಗೋವಿಂದರಾಜ್ ಅವರು ಕೂಡ ಇದ್ದಾರೆ. ನೋಡ್ತಾ ಇದ್ದೇವೆ ಮಾಣಿಕ್ ಷಾ ಪರೇಡ್ ಮೈದಾನ ಅದೆಷ್ಟು ಜನ ಮುಖ್ಯಮಂತ್ರಿಗಳನ್ನು ಕಂಡಿದೆಯೋ. ಭೈರೇಗೌಡ ಅವರು ಫ್ರೀಡಂ ಹಬ್ಬದ ಬಗ್ಗೆ ಹೇಳ್ತಾ, ಇದು ಬೆಂಗಳೂರಿನನ್ನು ತಮ್ಮ ನೆಲೆಯಾಗಿಸಿಕೊಂಡಿರುವ ನಾನಾ ಸಮುದಾಯಗಳನ್ನು ಪ್ರತಿನಿಧಿಸುವವರು ಒಂದೆಡೆ ಸೇರಿ ಆಚರಿಸುವ ಸ್ವಾತಂತ್ರ್ಯ ಹಬ್ಬವಾಗಿದೆ. ಫ್ರೀಡಂ ಹಬ್ಬವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೇವಲ ಸರ್ಕಾರದ ಔಪಚಾರಿಕ ಕಾರ್ಯಕ್ರಮವಾಗಿರಿಸದೆ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ, ವೈವಿಧ್ಯತೆ ಮತ್ತು ಸಂಸ್ಕೃತಿಯ ದಿನಪೂರ್ತಿ ಸಾರ್ವಜನಿಕ ಸಂಭ್ರಮಾಚರಣೆಯನ್ನಾಗಿ ಪರಿವರ್ತಿಸಲಿದೆ ಅಂತ ಹೇಳಿದ್ದಾರೆ. ಮಕ್ಕಳು ಇವತ್ತಿನ ಆಚರಣೆಯ ಕೇಂದ್ರ ಬಿಂದುವಾಗಲಿದ್ದಾರೆ. ಈ ಫ್ರೀಡಂ ಹಬ್ಬದಲ್ಲಿ ಅಪಾರ ಸಂಖ್ಯೆಯಲ್ಲಿ ಆಹ್ವಾನಿತರು ಈ ಸಂಭ್ರಮಾಚರಣೆಯಲ್ಲಿ ಸೇರಿರುವ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪರೇಡ್ ಮೈದಾನದಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಬಾರಿ ದೊಡ್ಡ ಸಂಖ್ಯೆಯಲ್ಲಿ ಶಾಲೆಯ ಮಕ್ಕಳುಗಳು ಕೂಡ ಪಾಲ್ಗೊಂಡಿದ್ದಾರೆ ಈ ರಾಷ್ಟ್ರ ಹಬ್ಬದಲ್ಲಿ. CM ಡಿ.ಕೆ. ಶಿವಕುಮಾರ್ ಮೊದಲ ಬಾರಿ ಧ್ವಜಾರೋಹಣ ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೆ, ಈ ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪರೇಡ್ ಮೈದಾನ ಇದೆಯಲ್ಲ, ಅದೆಷ್ಟು ಜನ ಮುಖ್ಯಮಂತ್ರಿಗಳನ್ನು ಕಂಡಿದೆಯೋ. ಈ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ
ಒಂದು ಐತಿಹಾಸಿಕ ಮೈದಾನ ಇದು. ಈ ಸ್ವಾತಂತ್ರ್ಯ ದಿನಾಚರಣೆ ಜೊತೆಗೆ ಗಣರಾಜ್ಯೋತ್ಸವ ಸಂಭ್ರಮಾಚರಣೆಗಳು ಇಲ್ಲೇ ನಡೀತವೆ. ಈ ರಾಷ್ಟ್ರೀಯ ಹಬ್ಬಗಳ ಕೇಂದ್ರ ಈ ಮೈದಾನ. ಇವತ್ತು ಇಲ್ಲಿ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಗೌರವ ವಂದನೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವ, ಜೊತೆಗೆ ಮುಖ್ಯಮಂತ್ರಿಯಾಗಿ ಇದು ಅವರ ಮೊದಲ ಅನುಭವ. ಸುದೀರ್ಘವಾಗಿ ರಾಜಕೀಯ ಬದುಕನ್ನು ಸವಿಸಿದರೂ ಕೂಡ ಇಂಥ ಒಂದು ಸಂದರ್ಭ ಬಂದಿರಲಿಲ್ಲ. ಹೀಗಾಗಿ ಮುಖ್ಯಮಂತ್ರಿಗಳಿಗೆ ಇವತ್ತು ಮರೆಯದ ದಿನ. ಇಲ್ಲಿ ಪಥಸಂಚಲನ ಕೂಡ ಆಗುತ್ತೆ. ಅದಾದಮೇಲೆ ಈ ಪೊಲೀಸ್ ಪಡೆಗಳು, NCC, ಈ ಸ್ಕೌಟ್ಸ್ ಗೈಡ್ಸ್, ಈ ಬೇರೆ ಬೇರೆ ಸಶಸ್ತ್ರ ಪಡೆಗಳು ಮತ್ತು ತುಕಡಿಗಳು ಆಕರ್ಷಕ ಪಥಸಂಚಲನ ಇಲ್ಲಿ ಆಗುತ್ತೆ. ಜೊತೆಗೆ ಈ ಬಾರಿ ಶಾಲಾ ಮಕ್ಕಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದಾರೆ. ಶಾಲಾ ಮಕ್ಕಳು ಬೇರೆ ಬೇರೆ ನೃತ್ಯ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇವತ್ತು ಇಲ್ಲಿರುತ್ತೆ. ಈ ಫೀಲ್ಡ್ ಇದೆಯಲ್ಲ ಬಿಡಿ, ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾಣಿಕ್ ಶಾ ಒಂದ ಎರಡ ಅವ್ರ ಬಗ್ಗೆ ಹೇಳಲಿಕ್ಕೆ ಹೋದರೆ ಅದ್ಭುತವಾದಂಥ ನಾಯಕ. ಶಿಸ್ತು, ದೇಶಭಕ್ತಿ ಅನ್ನುವಂಥದ್ದು ಇದೆಯಲ್ಲ ಅವರ ಕಣದಲ್ಲಿತ್ತು ನೋಡಿ. ಅಂಥ ನಾಯಕ ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾಣಿಕ್ ಶಾ. ಅವ್ರ ಬಗ್ಗೆ ಒಂದು ಸಿನಿಮಾ ಕೂಡ ಬಂದಿತ್ತು, ನೀವು ನೋಡಿದ್ದೀವಿ. ವ್ಯಕ್ತಿ ಹಿಂಗೆಲ್ಲ ಇರೋಕ್ಕೆ ಸಾಧ್ಯನಾ ಅಂತ ಅನಿಸ್ಬಿಡ್ತಿತ್ತು ಅದನ್ನು ನೋಡಿದ್ರೆ. ಇಂದಿರಾ ಗಾಂಧಿಯವ್ರ ಜೊತೆಗೆ ಅವರು ನಡ್ಕೊಳ್ತಿದ್ದಂಥ ರೀತಿ, ದೇಶದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗಿದ್ದಂಥ ಕ್ಲಾರಿಟಿ, ನೀವು ಯಾವ್ಯಾವಾಗ ಕರೆದ್ರೆ ಯುದ್ಧ ಮಾಡೋಕ್ಕಾಗಲ್ಲ ಅಂತ ಇಂದಿರಾ ಗಾಂಧಿ ಅಂತವ್ರಿಗೆ ಹೇಳಿದಂಥ ಎದೆಗಾರಿಕೆ ಮಾಣಿಕ್ ಶಾ ಅವ್ರದ್ದು. ಈ ಸೇನೆಯ ಇತಿಹಾಸದಲ್ಲೇ ಅತ್ಯಂತ ಧೈರ್ಯಶಾಲಿ ಮತ್ತು ಮಹಾನ್ ದಂಡನಾಯಕ ಯಾರಾದರೂ ಇದ್ದರು ಅಂತಂತಂದರೆ ಅದು ಸ್ಯಾಮ್ ಮಾಣಿಕ್ ಶಾ. ಒಂದ ಎರಡ ಅವ್ರ ಸಂಗತಿಗಳು. 40 ವರ್ಷ ದೇಶಕ್ಕೋಸ್ಕರ ಸೇವೆ ಸಲ್ಲಿಸಿದ್ರು. 40 ವರ್ಷ ಅಂಥವರ ಹೆಸರಲ್ಲಿರುವಂಥ ಮಾಣಿಕ್ ಶಾ ಪರೇಡ್ ಮೈದಾನ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇಂದಿನ ಪ್ರಾಥಮಿಕ ಕಮಾಂಡರ್ ಅದರಲ್ಲೂ 1947 ಭಾರತ ಪಾಕಿಸ್ತಾನ ಯುದ್ಧ, 1962 ಚೀನಾ ಯುದ್ಧ, 65ರ ಭಾರತ ಪಾಕಿಸ್ತಾನ ಯುದ್ಧ, ಅದರಲ್ಲಿ ಬಹಳ ಸಕ್ರಿಯವಾಗಿ ಪಾಲ್ಗೊಂಡಿದ್ರು. ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಇದೆಯಲ್ಲ, ಅದು 1971ರ ಯುದ್ಧ. ಅದರ ಹೀರೋ ಸ್ಯಾಮ್ ಮಾಣಿಕ್ ಶಾ. ಭರ್ಜರಿ ಜಯ ಸಾಧಿಸಿ ಕೊನೆಗೆ ಬಾಂಗ್ಲಾದೇಶದ ಉದಯಕ್ಕೆ ನಾಂದಿ ಹಾಡಿದ್ದು ಇವರ ತಂತ್ರಗಾರಿಕೆ. ಯೋಗ್ಯತೆ ಇಲ್ಲ ಅವರಿಗೆ, ಭಾರತದ ಉಪಕಾರ ಏನು, ಉಪಕಾರ ಸ್ಮರಣೆ ಇಲ್ಲ ಆ ಎರಡೂ ದೇಶಗಳಿಗೆ, ಆ ಕಡೆ ಪಾಕಿಸ್ತಾನಕ್ಕೆ, ಈ ಕಡೆ ಬಾಂಗ್ಲಾದೇಶಕ್ಕೆ. ಪಾಕಿಸ್ತಾನ ಅಂತೂ ಬಿಡಿ, ಅದೊಂಥರ ಅಕ್ರಮ ಸಂತಾನ. ಇನ್ನು ಬಾಂಗ್ಲಾದೇಶ ಇದು ನಮ್ಮಗಳ ಕೃಪೆಯಿಂದ ಹುಟ್ಟಿದಂಥ ದೇಶ. ಅದಕ್ಕೆ ಕಾರಣ ಸ್ಯಾಮ್ ಮಾಣಿಕ್ ಶಾ. ಮಾಣಿಕ್ ಶಾ ಪರೇಡ್ ಅಂದ ತಕ್ಷಣವೇ ಇದೆಲ್ಲದೂ ನನ್ನ ಕಣ್ಣು ಮುಂದೆ ಬಂತು. ನೋಡಿ, ಡಿ ಕೆ ಶಿವಕುಮಾರ್ ಅವರ ಹಾವಭಾವ, ಯಾವುದೇ ಒಬ್ಬ ರಾಜಕಾರಣಿಯ ಕನಸೇನು ಅಂತಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಇರಬೇಕು ಅಂತ ರಾಜ್ಯದ ನಾಯಕರಿಗೆ. ಅದಾದ ನಂತರ ಬಿಡಿ, ಇಡೀ ರಾಜ್ಯವನ್ನು ಮುನ್ನಡೆಸುವಂಥ ಒಂದು ದೊಡ್ಡ ಜವಾಬ್ದಾರಿ, ಸಾಮಾನ್ಯ ಸಂಗತಿನ ಅದು. 7 ಕೋಟಿ ಜನಸಂಖ್ಯೆಯನ್ನು ನಿಭಾಯಿಸಬೇಕು ರಾಜ್ಯದ ಮುಖ್ಯಮಂತ್ರಿಯಾಗಿ. ದೇಶದ ಪ್ರಧಾನಿಯಾದರೆ 140ರಿಂದ 150 ಕೋಟಿ ಜನಸಂಖ್ಯೆಯನ್ನು ನಿಭಾಯಿಸಬೇಕು. ಸಾಮಾನ್ಯನ ಮುಖ್ಯಮಂತ್ರಿಯಾಗಿ ಇವತ್ತು ಗೌರವ ವಂದನೆ ಸ್ವೀಕರಿಸುವ ಭಾಗ್ಯ ಡಿ ಕೆ ಶಿವಕುಮಾರ್ ಅವರದ್ದು. ಮಾಣಿಕ್ ಶಾ ಪರೇಡ್ ಮೈದಾನವನ್ನು ಒಂದು ರೌಂಡು ಸುತ್ತಾಕಿದರು ಡಿ ಕೆ ಶಿವಕುಮಾರ್. ಈಗ ರಾಜ್ಯವನ್ನು ಉದ್ದೇಶಿಸಿ ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ. ಅದಕ್ಕಿಂತ ಮೊದಲು ನಾವು ನೋಡ್ತಾ ಇದ್ದೀವಿ, ಗೌರವ ವಂದನೆ ಸ್ವೀಕಾರ ಮಾಡ್ತಿರುವಂಥ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. And after he returns to his position, will order the parade to Vishram, followed by the Independence Day message.
speech after the parade.